ಅರೆ 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 ಅರೆ, ಊರಿಗೆ ಕಾಲಿಟ್ಟಾಗಿಂದ ನಿಲ್ಲಿ 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 ಅಂತ ಅಪಶಕುನ ಹೇಳೋದು ಬಿಟ್ರೆ ಒಬ್ಬರಾದ್ರೂ ಬನ್ನಿ ಅಂತ ವೆಲ್ಕಮ್ ಮಾಡಿದ್ರಾ? ಈ ಸಲ ನಿಲ್ಲಿಸ್ತಿರೋದು ಯಾರ್ರೀ? ಯಾರೇ ಮುದುಕಿ? ಯಾರಮ್ಮ ನೀನು? ನಾನು ಊರಿನ ಹಿರಿ ಮುತ್ತೈದೆ, ಹೆಸರು ಮಂದಾರ. ಈ ಊರಲ್ಲಿ ನಿನ್ನನ್ ಯಾವತ್ತೂ ನೋಡಿಲ್ವಲ್ಲ? ನೀನೇನೆ ನಿಮ್ಮತ್ತೆ. ಅತ್ತೆಗೆ ಅಮ್ಮ ಆಗಿರೋ ಈ ಭ್ರಮರಾಂಬನೂ ನನ್ನ ನೋಡಿರಲ್ಲ. ಅಷ್ಟು ದೊಡ್ಡವಳು ನಾನು. ನಿಮ್ಮ ಕುಟುಂಬ ಈ ಊರನ್ನ ಬಿಟ್ಟು ಹೋದಾಗಿಂದ ಈ ಊರಲ್ಲೇ ಇರೋದು. ಕಾಡಿಗೆ ಕಾಲ್ ಚಾಚ್ಕೊಂಡಿದ್ಯಾ? ನಿನಗೆ ಮಂದಾರ ಅಂತ ಹೆಸರಿಟ್ಟಿದ್ಯಾರು? ಯಾರಿಟ್ರೆ ಏನಾಯ್ತೋ ದಡ್ಡ, ನನ್ನ ಹೆಸರಿಗೆ ಏನಾಗಿದೆ? ಅಂದ್ರೆ ಕೈಕೇಯಿಗೆ ಚಾಡಿ ಹೇಳಿ ಸೀತಾರಾಮನ ಕಾಡಿಗೆ ಕಳಿಸಿರೋ ಕೆಟ್ಟವಳಲ್ವಾ ಮಂತಾರ? ರಾಮ ಹಾಗಂದಿದ್ರೆ ರಾವಣಾಸುರನ್ನ ಯಾರು ಕೊಲ್ಲಿಸ್ತಿದ್ರು ಹೇಳು? ಎಲ್ರೂ ಸೀತಾರಾಮನ್ನ ಕಾಡಿಗೆ ಕಳಿಸಿರೋ ಮಂಥರೇನ ಆಡ್ಕೊಳ್ತಾರೆ ಹೊರತು ರಾವಣಾಸುರನ ಸಾವಿಗೆ ಕಾರಣ ಅಂತ ಹೊಗಳ್ತಾರೇನೋ. ನಿಮ್ ರಾಮಾಯಣದ ಸ್ವಲ್ಪ ನಿಲ್ಸಿ. ಈ ಮನೆ ಬಾಗಿಲು ತೆಗೆದಿದ್ದು ನೀವೇನಾ? ಹಾ ಹೌದಾ ಮಗು, ನಾನೇ ಬಾಗ್ಲು ತೆಗ್ಸಿ ಮನೆಯೆಲ್ಲ ಶುಭ್ರ ಮಾಡಿದ್ದೀನಿ. ನೀನು ಕೆಲಸದವಳ? ಈ ಮನೆಯವಳೆ ಕಣೋ ದಡ್ಡ. ಈ ಮನೇಲಿ ಉಪ್ಪು ತಿಂದವಳು ನಾನು. ನೀವು ಬರ್ತೀರಾ ಅಂತ ಗೊತ್ತಾಗಿ ಏರ್ಪಾಡೆಲ್ಲ ಮಾಡಿದ್ದೀನಿ. ನಾವು ಬರ್ತೀವಿ ಅಂತ ನಿಮಗೆ ಗೊತ್ತಿತ್ತು ಅಜ್ಜಿ? ನೋಡು, ನನ್ಗೆ ಯಾರಾದ್ರೂ ಅಜ್ಜಿ ಅಂದ್ರೆ ನಂಗಿಷ್ಟ ಆಗಲ್ಲ. ಮಂದಾರ ಅಂತಾನೆ ಕರೀರಿ. ಬೆಳಗ್ಗೆನೆ ಆ ಮರದ ಮೇಲೆ ಕಾಗೆ ಕೂಗ್ತಿತ್ತು. ಕೋಗಿಲೇನು ಕೂಗಲೇ ಇಲ್ಲ? ನೀನ್ ಸುಮ್ನಿರೋ ವಾಚಾಳಿ. ಇಲ್ಲೋಡು ಮಂದಾರ, ನೀನು ಮಾತಿಗೂ ನನ್ನನ್ನ ಯಾಕೆ ಬೈತಿರ್ತೀಯ? ಹೇಳಿದನ್ ಕೇಳೋ ಅಧಿಕ ಪ್ರಸಂಗಿ. ಮನೆ ಮುಂದಿರೋ ಮರದ ಮೇಲೆ ಕಾಗೆ ಬಂದ್ ಕೂಗ್ತು ಅಂದ್ರೆ ಮನೆಗೆ ನೆಂಟ್ರು ಬರ್ತಾರೆ ಅಂತಾನೆ ಅರ್ಥ. ಹಾಗೆ ನೀವು ಬಂದ್ರಿ. ಅದ್ ಸರಿ, ನಮ್ಮನ್ ಯಾಕೆ ಇಲ್ಲೇ ಇರು ಅಂತಂದ್ರಿ? ಕಾರಣ ಇದೆಯೋ ಹುಡ್ಗ? ನಿನ್ ಹೆಂಡತಿ ಇವಾಗ ಗರ್ಭಿಣಿ ಅಲ್ವಾ? ಅರೆ, ನಾನ್ ಗರ್ಭಿಣಿ ಅಂತ ನಿಮಗೆ ಗೊತ್ತು? ನನಗೆ ಗೊತ್ತಿಲ್ದಿರೋ ವಿಷಯ ಏನೂ ಇಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ವಂಶದ ಬಗ್ಗೆ ನಂಗೆಲ್ಲ ಗೊತ್ತು. ಅದ್ ಸರಿ ಬಿಡು, ನನ್ ಬಗ್ಗೆ ಗೊತ್ತಾ ನಿನ್ಗೆ? ಯಾಕೆ ಗೊತ್ತಿಲ್ವೋ? ಮನೆ ಅಳಿಯ ನೀನು. ಅಮ್ಮ, ಹೆಂಡತಿ ಸೆರಗ್ ಹಿಡ್ದು ಓಡಾಡೋನು, ಪೌಡರ್ ಪ್ರಿಯ, ತಿಂಡಿ ಪೋತ. ಅಮ್ಮೋ, ಅಯ್ಯೋ ದೇವ್ರೆ. ಕೇಳಿ ಹೊಡೆಸ್ಕೊಳ್ಳೋದು ಬೇಕಾ ನಿಮ್ಗೆ? ಎಲ್ಲ ಗೊತ್ತಿದೆ ಅಂತ ಹೇಳ್ತಿದ್ದಾಳಲ್ಲ, ಮತ್ತ್ಯಾಕೆ ಕೇಳೋದು? ನಮ್ಮನ್ ಯಾಕೆ ನಿಲ್ಸಿದ್ರೋ ಹೇಳಲಿಲ್ಲ? ಏನೇ ಭ್ರಮರಾಂಬ, ನಿಂಗೂ ಗೊತ್ತಿಲ್ವಾ? ನಾನೇ ಹೇಳ್ಬೇಕಾ? ವಯಸ್ಸಾಗಿದೆ ಅಷ್ಟೇ, ಬುದ್ಧಿ ಬೆಳಿಲಿಲ್ಲ. ಮಂದರ, ಏನೇ ಸೊಸೆ, ಬೆಂಕಿ ಮೇಲ್ ಬೀಳೋ ಉಪ್ಪಿನ ಹಾಗೆ ಚಟಪಟ ಅಂತಿದ್ಯಾ? ಮುದ್ಕಿಗಾದ್ರೆ ಮರ್ವಿನ ಕಾಯಿಲೆ ಡುಮ್ಮಿ ಥರ ಬೆಳೆದಿದ್ಯಾ? ನಿಂಗೂ ಮರ್ವ ಮರ್ತೋಗ್ಬಿಟ್ಟಿದ್ಯಲ್ಲ. ಅಷ್ಟಕ್ಕೂ ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಿ? ನಿನ್ ಹೆಂಡತಿ ವಿಷಯನೇ ಕಣೋ ಹುಡ್ಗ. ಬಸ್ರಿ ಹೆಣ್ಣು. ಎಷ್ಟೋ ಪ್ರಯಾಣ ಮಾಡಿ ಬಂದಿದ್ದೀರಾ. ಎಷ್ಟು ದೃಷ್ಟಿ ಆಗಿರತ್ತೋ ದೃಷ್ಟಿ ತೆಗೆಸ್ಕೊಂಡೆ ಅಲ್ವಾ ಮನೆ ಒಳಗೆ ಬರಬೇಕು. ನನಗೆ ದೃಷ್ಟಿ ಯಾರು ಮಾಡ್ತಾರೆ ಮಂದಾರ? ನಾನು
ನಾನಿದ್ದೀನಲ್ಲ, ನಿಂಗೆ ಯಾರ ದೃಷ್ಟಿ ಬಿದ್ರೂ ತೆಗಿತೀನಿ. ನೀವು ದೃಷ್ಟಿ ತೆಗಿತೀರಾ? ನಿನ್ ಬಗ್ಗೆನೇ ಹೇಳಿರೋದು, ನಾನ್ ದೃಷ್ಟಿ ತೆಗಿಯಲ್ವಾ? ನಡೆಯೋದೇ ಕಷ್ಟ ಆಗಿದೆ, ನೀನ್ ದೃಷ್ಟಿ ಹೇಗೆ ತೆಗಿತೀಯಾ? ನಂಗೆ ವಯಸ್ಸಾಗೋಗಿದೆ ಅಂತ ನನ್ ಜೊತೆನೆ ತಮಾಷೆ ಮಾಡ್ತೀಯನೋ ಕತೆ ಬಡವಾ. ಓಡೋ ಪಂದ್ಯ ಕಟ್ಟಿದ್ರೆ 1/4 ಗಂಟೆ ಕೂಡ ನೀನ್ ನನ್ ಜೊತೆ ಓಡಕ್ಕಾಗಲ್ಲ. ಹೌದೋಡು, ನೀನ್ ದೊಡ್ಡ PT ಉಷಾ. ಹೊರಗೆ ನಿಂತ್ಕೊಂಡು ನಿಮ್ ಡಿಸ್ಕಷನ್ ಏನು? ಗಾಳಿ ಬರ್ತಿದೆ, ಬೇಗ ದೃಷ್ಟಿ ತೆಗೆದು ಒಳಗೆ ಕರ್ಕೊಳ್ಳಿ. ಹಾ ಆಯ್ತು ಬಿಡಪ್ಪ. ಗಾಳಿಗೆ ನಿನ್ ಮುದ್ದಿನ ಹೆಂಡತಿ ಹಾರು ಹೋದ್ರಿ ಅಂತ ಚಿಂತೆ ಮಾಡ್ತಿರೋ ಹಾಗಿದೆ. 1 ನಿಮಿಷ ಇರು. ನಿಮ್ಗಿಂತ ದೊಡ್ಡವರು ಅನ್ಸತ್ತಲ್ವಾ ಅಜ್ಜಿ? ಇವ್ರನ್ನ ಇದಕ್ ಮುಂಚೆ ನಾನು ಈ ಊರಲ್ಲಿ ನೋಡೇ ಇಲ್ವಲ್ಲ. ಯಾರಿರ್ಬೋದು? ನೀವು ಈ ಊರ್ ಬಿಟ್ಟು ತುಂಬಾ ವರ್ಷ ಆಯ್ತಲ್ಲ ಅಜ್ಜಿ, ಮರ್ತೋಗಿರ್ತೀರಾ. ಯಾರಾದ್ರೆ ಏನು? ನಾವು ಬರೋದ್ರೊಳಗಡೆ ನಮ್ಮ ಮನೆನೆಲ್ಲ ಕ್ಲೀನ್ ಮಾಡಿದ್ರಲ್ಲ ಪಾಪ. ಪಾಪ ಏನ್ ಸಾರ್, 2.0 ಅಜ್ಜಿ ತರ ಇದ್ದಾಳೆ. ಅದನ್ನ ಇಲ್ಲಿ ಕೊಡಿ, ನಾನ್ ದೃಷ್ಟಿ ತೆಗಿತೀನಿ. ನೀನ್ ತೆಗ್ಯಕ್ಕೆ ಅಂತಾನೆ ನಾನ್ ತಂದಿದ್ದು, ನಾನೇ ತೆಗಿತೀನಿ. ನೋಡಮ್ಮ ಹುಡುಗಿ, ಇಲ್ಬಾ. ದೊಡ್ಡವಳು ಅಂತ ಊರವರೆಲ್ಲ ನನ್ನ ಹತ್ರನೇ ದೃಷ್ಟಿ ತೆಗೆಸ್ಕೋತಾರೆ. ನನ್ನ ಹತ್ರ ದೃಷ್ಟಿ ತೆಗೆಸ್ಕೊಂಡ್ರೆ ಯಾವ ಪ್ರಾಣ ಆದ್ರೂ ಹೋಗ್ಲೇಬೇಕು. ಪ್ರಾಣ ಏನು ಮಂದಾರ? ಏನು ಪ್ರಾಣ ಅನ್ನ ನಾನು? ಪಾಪ ಪಾಪ ಹುಡುಗಿ, ನಾನ್ ದೃಷ್ಟಿ ತೆಗ್ದೆ ಅನ್ಕೋ ಪಾಪ ಕಳಿಯತ್ತೆ. ಈ ತಲೆಮಾರಿನ ಸೊಸೆಯಾದ್ರೂ ಸುಮಂಗಲಿಯಾಗಿ ಪೂರ್ಣ ಆಯುಸ್ಸಿಂದ ಇರ್ಲಿ ಅಂತ ದೃಷ್ಟಿ ತೆಗಿತೀನಿ. ಓ ಮಮ್ಮ, ನೋಡ್ತಾ ಇದ್ರೆ ಮುದುಕಿನ ಜೋರಾಗಿದ್ದಾಳೆ ಅನ್ಸತ್ತೆ ಚಂದ್ರಿಕಾ. ಶಾಪದ ಬಗ್ಗೆ ಗೊತ್ತಿರೋ ಹಾಗೆ ಮಾತಾಡ್ತಾಳೆ. ಶಾಪದ ಬಗ್ಗೆ ಗೊತ್ತಿರೋ ಅಜ್ಜಿನೋ ಇಲ್ಲ ಶಾಪನೆ ಕಳ್ಸಿರೋ ಅಜ್ಜಿನೋ? ಮನೆ ಒಳಗಡೆ ಹೋಗ್ಬೇಡಿ ಅಂತ ಗಾಳಿ ಹೇಳ್ತಿದ್ರೆ ಮನೆ ಒಳಗ್ ಬನ್ನಿ ಅಂತ ಇವಳು ದೃಷ್ಟಿ ತೆಗಿತಿದ್ದಾಳೆ. ಬಲ್ಗಾಲ್ ಒಳಗಿಟ್ಟು ಮನೆ ಒಳಗೆ ಬಾರಮ್ಮ.
ಅಯ್ಯಯ್ಯೋ ಇದೇನು ಅಪಶಕನ. ಅಪಶಕುನ ಏನು ಚಿಕ್ಕಮ್ಮ? ದೃಷ್ಟಿ ಬೊಂಬೆ ಗಂಗನ್ ಮೇಲೆ ಬಿದ್ಬಿಡ್ತು ಜೈ. ಇದು ಅಪಶಕನ. ಹೌದು ಸರ್, ಈಗ ಆಗ್ಬಾರ್ದು. ಏನಾದರೂ ಅಪಾಯ ಆಗಬಹುದು. ಸುಮ್ಮನೆ ಇರಿ ನಾಣಿ ಅವ್ರೆ, ಮರನೇ ಬೀಳೋ ಹಾಗೆ ಅಷ್ಟು ಗಾಳಿ ಬರ್ತಿದೆ. ದೃಷ್ಟಿಗೊಂಬೆ ಬೀಳೋದು ಒಂದು ಲೆಕ್ಕನಾ? ಸುಮ್ಮನೆ ಹೆದ್ರೋದು ಬಿಟ್ಟು ಮನೆ ಒಳಗೆ ಬನ್ನಿ. ಯಾವ ಅಪಾಯನೂ ಆಗದೆ ಇರೋ ಹಾಗೆ ಕಾಪಾಡು ತಾಯಿ. ಚಂದ್ರಿಕಾ, ಏನು ಎಲ್ಲ ಅಪಶಕುನೇ ಆಗ್ತಿದೆ? ಮತ್ತೆ ಶಾಪ ಅಂದ್ರೆ ಸುಮ್ಮನೆನಾ? ಬನ್ರಿ. ಹೌದು, ನಿತ್ಯ ಬಂದ್ಲು ಅಂದೆ, ಎಲ್ಲೂ ಕಾಣಿಸ್ತಿಲ್ಲ. ನಾನು ಅವಳನ್ನೇ ಹುಡುಕ್ತಾ ಇದ್ದೀನಿ. ಏನ್ರಿ, ಆ ಮುದ್ಕಿನ ಕೇಳೋಣ ಬನ್ನಿ. ಅವಳು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ನಾ ಬರೋದ್ರಲ್ಲಿ ಬಾಗಲ್ ತೆಗೆದು ನಮಗೆ ವೆಲ್ಕಮ್ ಹೇಳ್ತೀನಿ ಅಂತ ಹೇಳಿದ್ಲು. ಎಲ್ಲೂ ಕಾಣ್ತಿಲ್ವಲ್ರಿ? ಮಾತ್ ತಪ್ಪೋ ಹೆಣ್ಣಲ್ಲ ಅವಳು. ಏನಾಗಿರಬಹುದು? ಏನೋ ಈ ಮುದುಕಿ ಕೇಳಿದ್ರೆ ಗೊತ್ತಾಗತ್ತಲ್ಲ. ಏ ಮುದುಕಿ! ಮಂದಾರ, ನೋಡಮ್ಮ ಮಂದಾರ, ಈ ಮನೆಗೆ ನೀನ್ ಬಿಟ್ಟು ಇನ್ಯಾರಾದ್ರೂ ಬಂದಿದ್ರಾ? ಯಾರು ಬರ್ಬೇಕು? ಒಬ್ಳು ಹುಡುಗಿ ಬರ್ತೀನಿ ಅಂದಿದ್ಲು. ಆಗ್ಲೇ ನಿನ್ ದೃಷ್ಟಿ ತೆಗೆದಿಯಲ್ಲ, ತೇಟ್ ಹಾಗೆ ಕಾಣ್ತಾಳೆ. ಹೆಸರು ನಿತ್ಯ. ಅವಳು ಬಂದ್ಲಾ? ಹಾ, ಬಂದ್ಲು. ಎಲ್ಲಿದ್ದಾಳೆ? ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ. ಹಾಗೆ ತುಂಬಿರೋ ಹಾವಿನ ಹಾಗೆ ಏಟ್ ತಿಂದಿರೋ ಹುಲಿ ಹಾಗಿದ್ದಾಳೆ. ಹಸುವಾಗಿರೋ ಸಿಂಹ ಬೇಟೆಗೆ ಬಂದಿರೋ ಹಾಗಿದ್ದಾಳೆ. ಅವಳು ಹೇಗಿದ್ದಾಳೆ ಅಂತ ಕೇಳ್ತಾ ಇಲ್ಲ, ಎಲ್ಲಿದ್ದಾಳೆ ಅಂತ ಕೇಳಿದ್ದು. ಇಲ್ಲೇ ಇದ್ದಾಳೆ. ಇಲ್ಲೇ ಅಂದ್ರೆ ಎಲ್ಲಿ? ನಿಮ್ಮೆದುರ್ಗೆ ಇದ್ದಾಳೆ. ನಮ್ಮ ಎದುರಿಗ? ಆ ಗಂಗಾನ ಹೀಗೆ ಹೊಸ್ಕ ಹಾಕೋಕೆ ಕಾಯ್ತಿದ್ದಾಳೆ. ಅಯ್ಯೋ ಮಂದಾರ, ಕಾಲ್ ಸುಟ್ಟೋಗುತ್ತೆ. ಕಾಲಲ್ಲ, ನನ್ ಎದೆನೆ ಸುಡ್ತಿದೆ. ನಿತ್ಯ? ಹೌದು, ನಿತ್ಯನೇ. ಏನಮ್ಮ ಈ ವೇಷ? ಹೇಳಿದ್ನಲ್ಲ, ನಿಮಗಿಂತ ಮೊದಲೇ ಬರ್ತೀನಿ ಅಂತ, ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ ಅಂತ, ನಿಮ್ಮ ಮಧ್ಯನೇ ಇರ್ತೀನಿ ಅಂತ. ಅದಕ್ಕೆ ಈ ವೇಷ. ಸ್ವಲ್ಪನೂ ಗುರ್ತೇ ಸಿಗ್ಲಿಲ್ವಲ್ಲಮ್ಮ? ನೀನ್ ಹೇಳೋ ತನಕ ಗೊತ್ತಾಗ್ಲೇ ಇಲ್ಲ. ಬೆಳಗಾದ್ರೆ ಸಿಂಹಾಸನ ಏರ್ಬೇಕಾದ ರಾಮನ್ನ ಕಾಡಿನ ಪಾಲ್ ಮಾಡ್ದವಳು ಆ ಮಂಥರೆ. ನಾಳೆ ಸೀಮಂತ ಮಾಡ್ಕೊಳ್ಳೋ ಗಂಗಾನ್ನ ಅಗ್ನಿಗೆ ಆಹುತಿ ಆಗೋ ಹಾಗೆ ಮಾಡೋಳು ಈ ಮಂದಾರ. ಆ ಮಂಥರೆ ಸೀತಾರಾಮನ್ನ 14 ವರ್ಷ ವನವಾಸ ಕಳ್ಸಿದ್ರೆ, ಈ ಮಂದಾರ ಗಂಗಾನ್ನ ಪರ್ಮನೆಂಟ್ ಆಗಿ ಸ್ಮಶಾನಕ್ಕೆ ಕಳಿಸ್ತಾಳೆ. ಶಾಪದ ಬಗ್ಗೆ ನೀನು ಹೇಳುವಾಗ ಏನು ಅನ್ಕೊಂಡಿದ್ವಿ, ಊರಿಗೆ ಬಂದ್ ಕೂಡ್ಲೆ ಎಷ್ಟು ಅಪಶಕುನ ಆಯ್ತು. ಹೌದಮ್ಮ, ಜೈಕಾರು ಹಳ್ಳಕ್ ಬಿದ್ದು ಅಲ್ಲಾಡ್ದಂಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತಮ್ಮ. ಯಾರೋ ಫಕೀರ ಬಂದು ಊರಿಗೆ ಹೋಗ್ಬೇಡಿ ಅಂತ ಅಡ್ಡಿ ಮಾಡ್ದ. ಮನೆಗ್ ಬಂದ್ ಕೂಡ್ಲೆ ದೊಡ್ಡ ಗಾಳಿ, ನೀನೇ ನೋಡ್ದ್ಯಲ್ಲ. ಇದೆಲ್ಲ ಶಾಪದ ಎಫೆಕ್ಟೇ ಅಲ್ವೇನಮ್ಮ? ವಿಚಿತ್ರ ಏನಂದ್ರಮ್ಮ, ಹೊಂಡದಲ್ಲಿ ಬಿದ್ದ ಕಾರ್ನ ಗಂಗಾನೆ ತಳ್ಳಿ ಹೊರಗೆ ತೆಗ್ದಿದ್ದು. ಫಕೀರನ್ನ ಗೂಳಿ ಬಂದು ಗುದ್ದಕ್ಕೆ ಹೋಗಿತ್ತು. ಈಗ ಸಾಕ್ಷಾತ್ ಗಂಗಾನ ಸಾಯಿಸೋಕ್ ಬಂದಿರೋ ನೀನೆ ಗಂಗಾಗೆ ದೃಷ್ಟಿ ತೆಗ್ದೆ. ಅದೆಲ್ಲ ವಿಚಿತ್ರ ಅಲ್ಲ, ವಿಧಿ ಲೀಲೆ.
ಗಂಗಾ ಊರಿಗೆ ಬರಬಾರ್ದು ಅಂತ ಕಾರ್ ಹೊಂಡಕ್ ಬಿತ್ತು. ಆದ್ರೆ ಗಂಗಾ ತನ್ನ ಸಾವನ್ನ ತಾನೇ ತಂದ್ಕೊಳ್ಳೋ ಹಾಗೆ ಶಾಪ ಗಂಗಾನೇ ಕಾರ್ ತಳ್ಳೋ ಹಾಗೆ ಮಾಡ್ತು. ಗಂಗಾನ ಕಾಪಾಡಬೇಕು ಅಂತ ಫಕೀರ ಅಂದ್ಕೊಂಡ. ಆದ್ರೆ ಶಾಪ ಗೂಳಿ ರೂಪದಲ್ಲಿ ಆ ಫಕೀರನ್ನೇ ಸಾಯಿಸೋಕ್ ಬಂತು. ಇಲ್ಲಿ ಆ ಗಂಗಾ ಸಾವು ಬಯಸೋ ನಾನೇ ಗಂಗಾಗೆ ದೃಷ್ಟಿ ತೆಗ್ದೆ. ಆದ್ರೆ ಶಾಪ ಬಾಗ್ಲಲ್ಲೇ ಗಂಗಾಗೆ ಸಾವಿನ ಅಕ್ಷತೆ ಹಾಕ್ಬಿಡ್ತು. ಗಂಗಾನ ಕಾಪಾಡಬೇಕು ಅಂತ ಅವಳು ಮಾಡಿರೋ ಪುಣ್ಯ ಪ್ರಯತ್ನ ಮಾಡ್ತಿದೆ. ಆದ್ರೆ ಶಾಪ ಆ ಪ್ರಯತ್ನ ಎಲ್ಲದಕ್ಕೂ ಅಡ್ಡ ಬರ್ತಿದೆ. ಕೊನೆಗೆ ಶಾಪನೇ ಗೆಲ್ಲತ್ತೆ. ಆ ಗಂಗಾ ಸಾಯ್ತಾಳೆ. ನೀನ್ ಹೇಳ್ತಿದ್ಯಾ ಅಂತ ಅಲ್ದಿದ್ರು ನೋಡ್ತಾ ಇದ್ರೆ ನಿಜ ಅನ್ಸುತ್ತಮ್ಮ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಒಟ್ಟಿಗೆ ನೋಡ್ತಿರೋ ಫೀಲಿಂಗ್ ಬರ್ತಿದ್ಯಮ್ಮ. ನೆಕ್ಸ್ಟ್ ಏನ್ ನಡೆಯುತ್ತೆ? ನಾನ್ ಹೇಳೋದ್ ಯಾಕೆ? ನೀವೇ ನೋಡ್ತೀರಾ ಬಿಡಿ, ನಡೀರಿ. ಎಷ್ಟು ಹಳೆ ಕಾಲದ ಮನೆ, ಈಗ್ಲೂ ಹಾಗೆ ಇದೆ. ಮತ್ತೆ ನಮ್ಮ ಅತ್ತೆ ಮನೆ ಅಂದ್ರೆ ಏನ್ ಅನ್ಕೊಂಡ್ರಿ ಅತ್ತೆ? ಇನ್ನು 100 ವರ್ಷ ಆದ್ರೂ ಹೀಗೆ ಇರತ್ತೆ, ನಿಮ್ ಮಗನ ಹಾಗೆ ಗಟ್ಟಿಯಾಗಿ. ಎಷ್ಟು ದಿನ ಆಯ್ತು ಈ ಮನೆಗ್ ಬಂದು. ಅವಾಗ ಯಾವಾಗ್ಲೂ ನಿಮ್ ನಿಶ್ಚಿತಾರ್ಥಕ್ ಬಂದಿದ್ದು ಜೈ. ನನಗಂತೂ ನೆನ್ನೆ ಮೊನ್ನೆ ಬಂದಿರೋ ಹಾಗಿದೆ ಚಿಕ್ಕಮ್ಮ. ಯಾಕಿರಲ್ಲ ಸರ್, ಈ ಮನೇಲಿ ನಿಮ್ಗೆ ಏನ್ ಕಡಿಮೆ ಮೆಮೊರೀಸ್ ಇದೆಯಾ? ಬುಜ್ಜಿ ರೂಪದಲ್ಲಿದ್ದ ಗಂಗಾ ಮೇಡಮ್ ಜೊತೆಗೆ ನಿಮ್ಮ ಲವ್ ಗಿವು ಹೇಗ್ ಮರೆಯಕ್ಕಾಗುತ್ತೆ ಸರ್? ಎಸ್ ನಾಣಿ, ನನ್ನ ಮನ್ಸಲ್ಲಿ ಮೆಮೊರೇಬಲ್ ಡೇಸ್ ಅವು ಈಗ್ಲೂ ಕಣ್ಣಿಗೆ ಕಟ್ಟಿರೋ ಹಾಗೆ ನೆನಪಾಗ್ತಿದೆ. ನಿನಗೆ ನೆನಪಿದ್ಯಾ ಗಂಗಾ? ಯಾಕೆ ಹೇಳು ಅಂತೀರಾ? ಬೇಡಮ್ಮ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಗಂಗಾ, ನಿನ್ಗೊಂದ್ ವಿಷಯ ಹೇಳ್ಬೇಕಮ್ಮ. ಏನತ್ತೆ? ನಮ್ ವಂಶದ ಸೊಸೆಯರೆಲ್ಲ ಈ ಮನೆಯಲ್ಲೇ ಹೆರಿಗೆ ಮಾಡಿಸ್ಕೊಂಡಿರೋದು. ಹೌದಾ ಅತ್ತೆ? ಸೊಸೆರ್ಗೆಲ್ಲ ಅಲ್ಲ ಅಮ್ಮ, ನಿಮ್ಮ ಅತ್ತೆಗ್ ಮಾತ್ರ ಅದೃಷ್ಟ ಸಿಗ್ಲಿಲ್ಲ. ಆದ್ರೂ ಎಲ್ರಿಗೂ ಆ ಅದೃಷ್ಟ ಇರುತ್ತಾ? ಒಂದ್ ಜೀವಕ್ಕೆ ಜನ್ಮ ಕೊಡ್ಬೇಕು ಅಂದ್ರೆ ಪಡ್ಕೊಂಡು ಬರ್ಬೇಕು. ಹೆತ್ತರಷ್ಟೇ ಅಮ್ಮ ಆಗಲ್ಲ ಚಿಕ್ಕಪ್ಪ. ನಿಮ್ ಸೋದರಳಿಯಂಗೆ ಅತ್ತೆನ ಮೀರ್ಸೋ ಅಮ್ಮ ಸಿಗ್ತಾರಾ? ಅಮ್ಮ ಅಂತ ಕರ್ಸ್ಕೊಂಡ್ರೆ ಅಮ್ಮ ಆಗಲ್ಲಮ್ಮ. ಅಮ್ಮ ಆಗ್ಬೇಕು ಅಂದ್ರೆ ಅದೃಷ್ಟ ಇರ್ಬೇಕು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅತ್ತೆ. ಅಷ್ಟಕ್ಕೂ ನಾವಿಲ್ಲಿ ಯಾಕೆ ಬಂದಿದ್ದು? ನೀವು ಹೇಳ್ತಿರೋ ನಾನ್ಸೆನ್ಸ್ ಏನು? ಊರವ್ರಿಗೆಲ್ಲ ಒಂದಾರಿ ಆದ್ರೆ ಊರ್ ಕೊನೆಯವ್ರದ್ದು ಇನ್ನೊಂದು ಟಾಪಿಕ್ ಅಂತ ಇವರು ನಾನ್ ಸೆನ್ಸ್ ಬಿಟ್ರೆ ಸೆನ್ಸಿಬಲ್ ಆಗಿ ಯಾವಾಗ ಮಾತಾಡಿದ್ದಾರೆ ಸರ್? ಚಿಕ್ಕಮ್ಮ, ಈ ಮನೇಲಿ ಇನ್ನೇನ್ ವಿಶೇಷ ನಡೆದಿದೆ ಹೇಳಿ? ಈ ಮನೆ ಕಟ್ಟಿದ್ಮೇಲೆ ನಮ್ಮ ವಂಶದ ಸೊಸೆಯರೆಲ್ಲ ಈ ಮನೇಲೆ ಹೆರಿಗೆ ಮಾಡಿಸ್ಕೊಂಡ್ರಂತೆ. ನಿನ್ನನ್ನು ಸೇರಿಸಿ ಹುಟ್ಟಿರೋ ಪ್ರತಿ ಮಗು ಅಳು ಈ ಮನೇಲೆ ಕೇಳಿದ್ದಂತೆ. ಸಾವಿನಳು ಕೂಡ ಈ ಮನೆಯಲ್ಲೇ ಕೇಳಿಸಿದ್ದು.